ಅವ್ರು ಒಪ್ಕೊಂಡಿದ್ದಾರೆ ಅಂತ ಅವರೇ ಯಾಕೆ ಬೇಕು ಅನ್ನಿಸ್ತು ಸರ್? ಅನಿಸಿಲ್ಲ, ಬಟ್ ಕತೆಗೆ ಒಬ್ರು ಬೇಕು. ಕತೆಗೊಬ್ಬರು ಬೇಕು. ಬಟ್ ಏನಂತಂದರೆ ಕತೆ ಹೋಗಿ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀವಿ ನಾವು. ಅಂದರೆ ಈ ಕತೆಗೆ ಆ ಥರದ ಒಂದು ಆ್ಯಪ್ಟ್ ಆದಂಥ ಕ್ಯಾರೆಕ್ಟರ್ ಅವರೇ ಮಾಡಿದ್ರೆ ಇದಕ್ಕೊಂದು ಈ ಜಾನರ್ ಸಿನಿಮಾಗಳು ಅವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋದು. ಯಾಕಂದರೆ ಇವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ, ಗರುಡಗಮನ ಪ್ರೂವ್ ಮಾಡಿರೋದಿರ್ಬೋದು, ಟೋಬಿ ಪ್ರೂವ್ ಮಾಡಿರೋದಿರ್ಬೋದು, ಆಮೇಲೆ ಒಂದು ಮೊಟ್ಟೆ ಕತೆ ಇರ್ಬೋದು. ಈ ಥರ ಒಂದು ಬೇರೆ ಥರದ ಪ್ರಯತ್ನಗಳು ಅವರೇ ಮಾಡಿ ಪ್ರೂವ್ ಮಾಡಿರೋಂಥ ಒಂದು ಇದಕ್ಕೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಹೋಗಿದ್ದು. ಬಟ್ ಅವ್ರು ಕೇಳಿದ ತಕ್ಷಣ ಅವರೇ ಇಷ್ಟಪಟ್ಟರು. ಅಂದರೆ ಅವ್ರು ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು ಈ ಕತೆನ ಅವ್ರು ಲೈಕ್ ಮಾಡಿದ್ದಾರೆ ಅಂತ ಅಂದಾಗ ನಾವು, ಯಾಕಂದರೆ ಫಸ್ಟ್ ಆಫ್ ಆಲೇ ರಾಜ್ ಸರ್ ಹೊರಗಡೆ ಯಾವುದೂ ಒಂದಷ್ಟು ಸಿನಿಮಾಗಳು ಮಾಡ್ತಿರಲಿಲ್ಲ ಅವಾಗೆಲ್ಲ. ತುಂಬ ಅವ್ರನ್ನ ಮೀಟ್ ಮಾಡೋದೇ ಒಂದು ತುಂಬ ಗುಪ್ತವಾಗಿರ್ತಿತ್ತು. ಅವ್ರನ್ನೆಲ್ಲರೂ ಒಂದು ಸಿಗಬೇಕು ಅಂತಂದರೆ ಇಲ್ಲ ಸಿಗಲ್ಲ, ಇವ್ರು ಅಲ್ಲಿರ್ತಾರೆ ಇಲ್ಲಿರ್ತಾರೆ ಅಂತ. ಬಟ್ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಒಂದು ಗ್ರೇಟ್ ಅಂತ ಅನ್ನಿಸ್ತು. ಅವರು ಒಪ್ಕೊಂಡಿದ್ದ ತಕ್ಷಣ ನಮಗೆ ಖುಷಿಯಾಗಿ ಸರಿ ಗೋ ಹೆಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಬಟ್ ಅದ್ರ ತಕ್ಕನಾಗೆ ನನಗೆ ಸಾಥ್ ಕೊಟ್ಟಿದ್ದು KVN ಸಂಸ್ಥೆ ವೆಂಕಟ್ ಸರ್, ಸುಪ್ರೀತ್ ಅವ್ರು ಇರ್ಬೋದು, ಮತ್ತು ನನಗೆ ಬ್ಯಾಕ್ ಎಲ್ಬೋಗಿ ನಿಂತಿದ್ದು ಪ್ರೇಮ್ ಸರ್ ಮತ್ತು ರಕ್ಷಿತಾ ಮೇಡಮ್, ಇವರೆಲ್ಲ ಜೊತೆಲಿ ನಿಂತ್ಕೊಂಡು ಒಂದಷ್ಟು ಸಾಥ್ ಕೊಟ್ಟಿದ್ದಕ್ಕೆ ಇನ್ನು ಮಿಕ್ಕಿದಷ್ಟು ಜನ ಟೆಕ್ನಿಷಿಯನ್ಸ್ಗಳು. ಸೂಪರ್. ನನ್ನ ವಿಲಿಯಂ ಡಿವೆಡ್ ಕ್ಯಾಮ್ರಾಮ್ಯಾನ್ ಇರ್ಬೋದು, ಪ್ರಕಾಶ್ ಅವ್ರು ಇರ್ಬೋದು, ಮೋಹನ್ ಬಿಕೆರೆ ಆರ್ಟ್ ಡೈರೆಕ್ಟರ್ ಇರ್ಬೋದು, ಅವ್ರ ಜೊತೆ ಸಹಾಯವಾಗಿ ಮಾಡೋಂಥ ಪರ್ಮಿ ಅಂತ ಅವನೊಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನಿ ಅವರು ಇರ್ಬೋದು, ತಿರ್ಗಾದಾದಮೇಲೆ ರಾಜನ್ನು, ಸೌಂಡ್ ಡಿಸೈನರ್ ಆನಂದು, ಆಮೇಲೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರುಗಳು, ಮತ್ತು ನನ್ನ ಜೊತೆಲಿ ಕೆಲಸ ಮಾಡ್ತಂಥ ನನ್ನ ಮಂಜುನಾಥನ್ ಅವರು ಅವರೇ EP ಕೆಲಸ ಮಾಡಿದ್ರು. ತಿರ್ಗಾದಾದ್ಮೇಲೆ ಶ್ರೀಕಾಂತ್ ಅಂತ ಒಬ್ಬರು ಕ್ಯಾಶಿಯರು, ತಿರ್ಗಾದಾದ್ಮೇಲೆ ನರಸಿಂಹ ಜಾಲಹಳ್ಳಿ ಅಂತ ಮ್ಯಾನೇಜರ್. ಏನಾಯಿತು ಅಂದರೆ ಇವ್ರುಗಳ ಪ್ರೀತಿ ವಿಶ್ವಾಸನೇ ನನಗೆಲ್ಲ ಒಂದು ಕಡೆ ಪೂರ್ತಿ ಒಂದು ಶಕ್ತಿ ಕೊಟ್ಟಂಗಾಯಿತು.